ನಟರಾಜ್ ಏನ್ ಹೆಸರು? ಎಷ್ಟನೇ ಕ್ಲಾಸು? ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? ಈ ವರ್ಷನ? ಸರಿ ಕಣ, ಚೆನ್ನಾಗಿ ಹೋಗು. ಒಂದು ಗೌರವ ಸಮರ್ಪಣೆ. ರೈತ ಕುಟುಂಬದಿಂದ ಬಂದಂತ ಹುಡುಗ. ಅವರು ಮಾಹಿತಿ ಗಿಳಿಯವರಿಗೆ ಮಾತಾಡೋದಕ್ಕಿಂತ ಮುಂಚೆ 2.5 ಲಕ್ಷ ಓಟು ನಮ್ಮ ಕಾಫಿ ಪಾಯಿಂಟ್ ಉಚಿತವಾಗಿ ಕಾಫಿ ಬಿಸ್ಕೆಟ್ ಅನ್ನ ಕೊಟ್ಟು ಕೃಷ್ಣ ಅನ್ನೋರು 2 ಲಕ್ಷ ಜನದ ಕೈಲಿ ಅದು ನಮ್ಮ ಗಿಳಿಯವರಿಗೆ ಇನ್ಸ್ಪೆಕ್ಟರ್ ಗಿರೀಶ್ ಅಂಡ್ ಜಗದೀಶ್ ಇವರು ಬಂದಿದ್ದಾರೆ. ಗಿರೀಶ್ ಅಂಡ್ ಜಗದೀಶ್ ಅಲ್ಲ, 2.5 ಲಕ್ಷ ಓಟು ನಮ್ಮ ಇಲ್ಲಿಂದ ನಿಮಗೆ ಬಿಟ್ಟಿದೆ. ಅಭಿಮಾನ ಪೂರ್ವಕವಾಗಿ ಕಾಫಿ ಬಿಸ್ಕೆಟ್ ಉಚಿತವಾಗಿ ಎಲ್ಲ ಸಣ್ಣ ಅವರೆಲ್ಲ ಒಂದು ಕಡೆ ಇಟ್ಟು ನಿಮಗೆ ಓಟ್ ಮಾಡಿಸಿದ್ದಾರೆ. ಅದರಿಂದ ಅವರೆಲ್ಲರ ಪರವಾಗಿ ಎಲ್ಲ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಬರ್ತಾರೆ ಸರ್. ಎಲ್ಲ ಗೌರ್ಮೆಂಟ್ ಎಲ್ಲ ಬಿಡಿಸು. ನನಗೆ ಅದಕ್ಕೆ ಸ್ಕೂಲ್ ಫಂಕ್ಷನ್ ಅಂದ್ರೆ ಭಯ ಆಗ್ಬಿಡ್ತದೆ. ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಫಂಕ್ಷನ್ ಅಂದ್ರೆ ಭಯ ಆಗ್ಬಿಡ್ತದೆ. ಇಂಗ್ಲೀಷಲ್ಲಿ ಮಾತಾಡ್ಬೇಕು, ನಾವು ಮಾತಾಡೋದು ಇಂಗ್ಲೀಷ್ ಅರ್ಥ ಆಗೋದು. ಈಗ ಜಾಸ್ತಿ ಜನ ಗೌರ್ಮೆಂಟ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇಷ್ಟು ಜನ ಮಕ್ಕಳು ಪ್ರೀತಿ ನೋಡೋಕ್ಕೆ ನಮ್ಮ MLA ರಾಮಕೋಟಿ ಸರ್ ಮುಖ್ಯ ಕಾರಣ. ಅವರು ಕರೆಸಿ ಮಕ್ಕಳು ಪ್ರೋಗ್ರಾಮ್ ಬನ್ನಿ ಬುಕ್ಕೆಲ್ಲ ವಿತರಣೆ ಮಾಡ್ತಾ ಇರುವಾಗ ಸರ್ ತುಂಬ ಖುಷಿ ಆಯಿತು. ನಾನೇನೋ ಒಂದು ಚಿಕ್ಕದಾಗಿ ಒಂದು ಯಾವುದೋ ಚಿಕ್ಕದಾಗಿ ಫಂಕ್ಷನ್ ಮಾಡ್ತೀರಾ ಅನ್ಕೊಂಡಿದ್ದೆ. ಇಷ್ಟು ಜನ ಮಕ್ಕಳು ಸೇರಿಸಿ ಇಷ್ಟು ದೊಡ್ಡದಾಗಿ ಫಂಕ್ಷನ್ ಮಾಡಿರ್ತೀರ ಅಂತ ಅನ್ಕೊಂಡಿರಲ್ಲ. ವರ್ಷ ಹಿಂಗೆ ಮಾಡಿಲ್ಲ. ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡದಾಗಿ ಎಲ್ಲ ಊಟ ಮಾಡಿದ್ರ ಎಲ್ಲ ಚೆನ್ನಾಗಿ ಹೋದ್ರಪ್ಪ. ನಮ್ಮಂಗೆ ಹಾಳಾಗ್ಬಿಡಿ ಅಷ್ಟೇ. ಇಲ್ಲ, ಎಜುಕೇಷನ್ ತುಂಬ ಇಂಪಾರ್ಟೆಂಟು. ನಾನು SSLC ಮುಗಿಸಿ ITI ವರ್ಷ ಓದಿದ್ದು ಅಷ್ಟೇ. ನಾನು ಏನು ಅಂತ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಲ್ಲ, ಬರೀ ಪಾಸ್ ಆಗೋ ಸ್ಟೂಡೆಂಟೇ. ಈ ಮಕ್ಕಳಿಗೆ ಏನಾದ್ರು ಹೇಳ್ಬೇಕು, ಅವ್ರಿಗೆ ಏನಾದ್ರು ಮೆಸೇಜ್ ಹೇಳ್ಬೇಕು ಅಂದ್ರೆ ಭಯ ಆಗ್ಬಿಡ್ತದೆ ನಮಗೆ. ಈಗಿನ ಮಕ್ಕಳು ಬಾಯಿ ಕೊಡುತ್ತಾರೆ, ಅವರೇ ನಮಗೆ ಬುದ್ಧಿ ಹೇಳ್ತಾರೆ, ನಾವೇನು ಅವ್ರಿಗೆ ಬುದ್ಧಿ ಹೇಳೋದು. ಎಲ್ಲ ಚೆನ್ನಾಗಿ ಹೋದ್ರೆ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಹಾಂ ಸರ್, ಡೈಲಾಗೆ ಸರ್. ನೀವು ಮಕ್ಕಳು ಈ ಸ್ಕೂಲ್ ಫಂಕ್ಷನ್ ನನಗೆ ಮಕ್ಕಳು ಯಾವಾಗಲೂ ದೊಡ್ಡವ ದೋಸೆಗಳು ನಾನು ಹೇಳೋದೇನು ಅವರೇ, ನಾನು ಬರೋಕ್ಕಿಂತ ಮುಂಚೆ ಅವರೇ ಜಾಸ್ತಿ ಹೇಳ್ತಾ ಇರ್ತಾರೆ. ನೀವೇ ಹೇಳ್ತೀರಲ್ಲ, ದೊಡ್ಡವ ದೋಸೆ ಕೊಡು ನಮ್ಮಪ್ಪ ರಾಜ, ಸಾರಿಗೆ ಹಾಕೋ ಸೊಪ್ಪು. ಇದೆಲ್ಲ ಚೆನ್ನಾಗಿ ಹೇಳ್ತೀರಿ. ಯಾವ್ದಾರು ರೈಟ್ಸ್ ಹೇಳ್ರಿ, ಯಾವ್ದಾರ ಕ್ವಶನ್ ಆನ್ಸರ್ ಹೇಳಿದ್ರೆ ಹೇಳ್ಬೇಕು. ಇಷ್ಟೆಲ್ಲ ಪುಸ್ತಕ ವಿತರಣೆ ಮಾಡೋಕ್ಕಿಂತ ನಮಗೋಸ್ಕರ ರಾಮಮೂರ್ತಿ ಸರ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡವ್ರೆ. ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಹೋಗಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಒಳ್ಳೆಯದು. ಥ್ಯಾಂಕ್ ಯು. ಧನ್ಯವಾದಗಳು.